ಪೇಮೆಂಟ್ ಮಾಡಬೇಕು, ನೆಟ್ವರ್ಕ್ ಸಿಗ್ತಾ ಇಲ್ಲ. ಹಾಗಾದ್ರೆ ಇಲ್ಲಿನ ವೈಫೈ ಯೂಸ್ ಮಾಡಿ. ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡೋದು ಇಸ್ ಕೂಲ್, ಆದ್ರೆ ಪಬ್ಲಿಕ್ ವೈಫೈ ಅಲ್ಲಿ ಪೇಮೆಂಟ್ ಮಾಡೋದು ಇಸ್ ನಾಟ್ ಸೋ ಕೂಲ್. RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಜಯರಾಮ, ನಿಧಾನವಾಗಿ ಹೋಗು. ಜಯರಾಮ, ಸೈಕಲ್ ಓಡಿಸ್ದಂಗಿದೆಯಲ್ಲೋ ನೀನು. ಸಾಕು ಸಾಕು ಸಾಕು. ಕೇಳಿ ಕೇಳಿ, ಬಿರುಗಾಳಿ ಬರ್ತಾ ಇದೆ. ಎಲ್ರೂ ಮನೆ ಬಿಟ್ಟು ಹೊರಗಡೆ ಬನ್ನಿ. ಮನೆನೆಲ್ಲ ಹಾಳು ಮಾಡ್ತಾ ಇದೆ ಬಿರುಗಾಳಿ. ಓಡಿ ಓಡಿ ಓಡಿ. ಅಯ್ಯೋ, ಯಾವ ಕಡೆಯಿಂದ ಬರ್ತಾ ಇದೆ ಅದು? ಯಾರು ಹೇಳಿದ್ದು? ಓಡಿ ಓಡಿ, ಎಲ್ಲರೂ ಓಡಿ 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 ಓಡಿ. ಲಡ್ಡು ಸಿಂಗ್ ಸರ್, ಬಿರುಗಾಳಿ ಇನ್ನೂ ಎಷ್ಟು ದೂರ ಇದೆ? ಶಿವ, ಬಿರುಗಾಳಿ ಆ ಕಡೆಯಿಂದ ವೇಗವಾಗಿ ಬರ್ತಾ ಇದೆ. ಆಕ್ಚುಲಿ ನಾವೀಗ ಓಡೋದೊಂದೇ ದಾರಿ. ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಈಗ. ಬಿರುಗಾಳಿ ನಿಲ್ಸೋದಕ್ಕೆ ಯಾವ್ದಾದ್ರು ಒಂದು ದಾರಿ ಇದ್ದೇ ಇರುತ್ತೆ. ದಾರಿ ಇದೆ. ನಾನೀಗ ಹಾಡು ಹಾಡಿ ಬಿರುಗಾಳಿ ದಿಕ್ಕನ್ನ ಬದಲಾಯಿಸ್ತೀನಿ. ನಡೀರಿ ನಡೀರಿ ನಡೀರಿ. ನೀವಂತೂ ಏನಾದ್ರೂ ಹೇಳ್ತಾನೆ ಇರ್ತೀರಾ. ಯಾವ ಸಮಯ ಏನ್ ನಡೀತಾ ಇದೆ ಏನು ವಿಚಾರನೇ ಮಾಡೋದಿಲ್ಲ. ಅಜ್ಜಿ, ತಾತ ಸರಿಯಾಗಿ ಹೇಳ್ತಿದ್ದಾರೆ. ತಾತ ಆ ಬಿರುಗಾಳಿನ ತಡಿಬಹುದು, ಆದ್ರೆ ರೀತಿ ಬೇರೆದಾಗಿರುತ್ತಷ್ಟೇ. ತಾತ, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ಇವತ್ತು ಇಡೀ ಊರಿನ ಮಾನ ಮರ್ಯಾದೆ ನಿಮ್ ಕೈನಲ್ಲಿದೆ. ಯೋಚನೆ ಮಾಡಿ. ತಾತ, ನಿಲ್ಸಿ ಒಂದ್ ನಿಮಿಷ. ಇನ್ನು ಬೇಡ. ಓಕೆ ತಾತ, ಸ್ಟಾರ್ಟ್ ಮಾಡಿ.
ಇದೇ ಖುಷಿಯಲ್ಲಿ ನಾನು ಇಡೀ ದಿನ ಹಾಡು ಹಾಡ್ತೀನಿ. ಲಡ್ಡು ಸಿಂಗ್ ಸರ್, ನಾವು ಸಿಟಿನೇನೋ ಕಾಪಾಡ್ಕೊಂಡ್ವಿ, ಆದ್ರೆ ಯಾವ ದಾರಿಲಿ ಆ ಟೊರ್ನಾಡೋ ಹೋಗ್ತಾ ಇದೆಯಲ್ಲ ಆ ಡೈರೆಕ್ಷನ್ ಅಲ್ಲಿ ಯಾರು ಇರೋದೇ ಇಲ್ಲ. ಇಲ್ಲ ಅಂದ್ರೆ ಟೊರ್ನಾಡೋ ಅಲ್ಲಿ ಹೋಗಿ ಎಲ್ಲ ಹಾಳು ಮಾಡ್ತಾ ಇತ್ತು. ಇಲ್ಲ 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 ಇಲ್ಲ, ಅಲ್ಲಿ ಏನೂ ಇಲ್ಲ. ಅಲ್ಲಿರೋದು ಬರೀ ಗುಡ್ಡ ಬೆಟ್ಟಗಳಷ್ಟೇ. ಅಲ್ಲಿ ಯಾರಿಗೇನ್ ತೊಂದ್ರೆ ಆಗತ್ತೆ? ಆದ್ರೂ ನಾವು ಒಂದ್ಸಲ ಚೆಕ್ ಮಾಡ್ಬೇಕಲ್ವಾ? ಇಲ್ಲಿಂದ ಇಲ್ಲಿ ಈ ಟ್ರ್ಯಾಕ್ ಇಂದ ಮುಂದೆ ಹೋಗುತ್ತೆ, ಮತ್ತೆ ಇಲ್ಲಿ ಬೆಟ್ಟದ ನಡುವೆ. ಅಯ್ಯೋ, ಇಲ್ಲಿ ಲುನಿಯಾ ಟ್ರೈಬ್ಸ್ ಇರ್ತಾರೆ, ಅಲ್ಲಿ ತುಂಬಾ ಜನ ಇರ್ತಾರಲ್ವಾ? ಟೊರ್ನೆಡೋ ಏನಾದ್ರೂ ಇಲ್ಲಿ ಸ್ಟ್ರೈಕ್ ಮಾಡಿದ್ರೆ ಅಲ್ಲಿರೋ ಜನಕ್ಕೆ ತೊಂದ್ರೆ ಆಗತ್ತಲ್ವಾ? ಅದಕ್ಕೆ ನಾವೀಗ ಅವ್ರಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಅಯ್ಯೋ ಆದಿ, ಅಲ್ಲಿ ಯಾರ ಹತ್ರ ಫೋನ್ ಇದೆ? ಅಲ್ಲಿ ಯಾವ ನೆಟ್ವರ್ಕ್ ಕೂಡ ಬರಲ್ಲ. ಅಲ್ಲಿ ಜನ ಆ ಊರ್ ಬಿಟ್ಟು ಹೊರಗಡೆ ಕೂಡ ಬರೋದಿಲ್ಲ. ಹಾಗಾದ್ರೆ ಪಾಪ ಅವರು ಸಿಗಾಕೊಂಡ್ಬಿಡ್ತಾರೆ. ಇಲ್ಲ, ನಾವಲ್ಲಿ ಹೋಗಿ ಅವ್ರನ್ನ ಕಾಪಾಡ್ಲೇಬೇಕು. ಯಾಕಂದ್ರೆ ನಾವು ನಮ್ಮ ತೊಂದ್ರೆನ ಎಲ್ಲ ಅವ್ರ ಮೇಲೆ ಹಾಕ್ಬಿಟ್ಟಿದೀವಿ. ಬಿರುಗಾಳಿಗಿಂತ ಮೊದ್ಲೇ ನಾವಲ್ಲಿ ಹೋಗ್ಬೋದಾ? ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋ ಟೊರ್ನಾಡೋ ಒಂದು ಸೆಮಿ ಸರ್ಕಲ್ ತರಾನೇ ಸುತ್ತಾ ಇದೆ. ಆದ್ರೆ ನಾವು ಇಲ್ಲಿಂದ ಸ್ಟ್ರೈಟ್ ಆಗಿ ಹೀಗೆ ಶಾರ್ಟ್ ಕಟ್ ತಗೊಂಡು ಹೋದ್ರೆ ನಾವು ಆರಾಮಾಗಿ ಆ ಟೊರ್ನಾಡೋಗಿಂತ ನಾವೇ ಮೊದಲು ಹೋಗ್ಬೋದು. ಮತ್ತೆ ಅಲ್ಲಿರೋರ್ಗೆಲ್ಲ ಎಚ್ಚರ ಕೊಡ್ಬೋದು, ಅವ್ರನ್ನ ಕಾಪಾಡ್ಲು ಕೂಡ ಬಹುದು ನಾವು, ಗೊತ್ತಾ? ಹಾಗಾದ್ರೆ ನೀನ್ ಹಾರ್ಕೊಂಡು ಹೋಗ್ಬಿಡು, ನಾವ್ ನಿನ್ ಹಿಂದೆ ಬರ್ತೀವಿ. ಇಲ್ಲ, ದಾರಿ ತುಂಬಾ ದೂರ ಇದೆ, ತುಂಬಾ ಹೊತ್ತು ಹಾರೋದಕ್ಕಾಗೋದಿಲ್ಲ. ಆಮೇಲೆ ಬೇಕಾಗಿರುವಾಗ ಬ್ಯಾಟ್ರಿ ಕೂಡ ಕೆಲಸ ಮಾಡೋದಿಲ್ಲ. ಮತ್ತೆ ಇವಾಗ ನಾನು ನಿಮ್ ಜೊತೆನೆ ಬರ್ತೀನಿ. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಹಲೋ ರೇವಾ. ಹೌದು, ನೀವೆಲ್ರೂ ಜಯರಾಮನ ಕಡೆಗೆ ಹೋಗಿ ಯಾಕೆ ಕೂತ್ಕೊಂಡ್ರಿ? ಅದು ಲಡ್ಡು ಸಿಂಗ್ ಜಿ, ನಾವೇನ್ ಅನ್ಕೊಂಡಿ ಅಂದ್ರೆ ನೀವ್ ಒಬ್ರೇ ಕೂತಿದ್ರೆ ನಿಮ್ಗೆ ಏನು ತೊಂದ್ರೆ ಆಗಲ್ಲ ಅಂತ. ಓಹೋ, ಒಳ್ಳೇದು, ತುಂಬಾ ಒಳ್ಳೆ ಕೆಲಸನೇ ಮಾಡಿದ್ರಿ. ನಾನೀಗ ಇಲ್ಲಿ ತುಂಬಾ ಆರಾಮವಾಗಿ ಕೂತ್ಕೊಳ್ಬಹುದು. ದಾರಿ ಇನ್ನು ದೂರ ಇದೆ ಅಲ್ವಾ? ವಾಹ್ ವಾಹ್, ಎಷ್ಟು ಚೆನ್ನಾಗಿದೆ ಈ ಜಾಗ. ಎಷ್ಟು ದೊಡ್ಡ ದೊಡ್ಡ ಬೆಟ್ಟಗಳಿವೆ. ಯಾವುದೇ ಗುಂಡಿಗಳು ಇಲ್ಲ, ಯಾವುದೇ ಉಬ್ಬು ತಗ್ಗು ಇಲ್ಲದೆ ಗಾಡಿ ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ. ಜಯರಾಮ, ಹೀಗೆ ಗಾಡಿ ಓಡಿಸು. ಹೀಗೆ ಗಾಡಿ ಓಡಿಸು, ಹೀಗೆ ಹೋಗ್ತಾ ಇರ್ಲಿ. ನಾವು ಗಾಡಿಯಲ್ಲಿ ಹಾರ್ದಂಗ್ ಹೋಗ್ತಾ ಇದೀವಿ. ಅಯ್ಯೋ, ಇವರು ಗಾಳಿಲಿ ಹಾರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗದೆ ಇದ್ರೆ ಸಾಕಪ್ಪ. ಇಷ್ಟೊಂದು ಸ್ಮೂತ್ ಆದ ರಸ್ತೆ ಈ ಜಾಗದಲ್ಲಿ ಹೇಗ್ ಸಾಧ್ಯ? ನಾನ್ ನೋಡ್ಲೇಬೇಕು. ಬೇಡ ಬೇಡ, ನೋಡ್ಬೇಡಿ. ಯಾಕೆ ನಾನ್ ನೋಡ್ಬಾರ್ದು? ನಾನ್ ನೋಡ್ಲೇಬೇಕು. ಕಬಡ್ಡಿ ಅಯ್ಯೋ, ಬದ್ಕೊಂಡ್ಬಿಟ್ಟೆ. ಲಡ್ಡು ಸಿಂಗ್ ಸರ್, ಎದ್ದೇಳಿ. ಇವಾಗ ಅನ್ಕಾನ್ಶಿಯಸ್ ಆಗುವಂತ ಟೈಮ್ ಅಲ್ಲ, ದಾರಿ ತುಂಬಾ ದೂರ ಇದೆ. ಶಿವ, ಲುನಿಯಾ ಹಳ್ಳಿ ಆ ಕಡೆ ಇರೋದು. ನಾವು ಕೆಳಗಡೆಯಿಂದ ಬರ್ತೀವಿ, ನೀನು ಹಾರ್ಕೊಂಡು ಹೋಗಿ ಅವ್ರನ್ನ ಕಾಪಾಡು. ಯಾಕಂದ್ರೆ ಟೊರ್ನೆಡೋ ಇನ್ನೇನ್ ಹತ್ರನೇ ಇದೆ. ನಮ್ ಜೊತೆ ನಡಿ. ಯಾರ್ ನೀನು? ಎಲ್ಲಿಂದ ಬಂದಿದೀಯಾ? ನಾನು ವೇದಾ ಸಿಟಿಯಿಂದ ಬಂದಿರೋದು.
ಲೂನಿಯಾ ಟ್ರೈಬ್ ಹತ್ರ ಬಿರುಗಾಳಿ ಬರ್ತಾ ಇದೆ. ಅವ್ರನ್ನ ಕಾಪಾಡೋಕೆ ನಾನು ಹೋಗ್ಲೇಬೇಕು. ನೀವ್ಯಾರು? ನಾವು ಲೋಬಾ ಟ್ರೈಬು ಮತ್ತೆ ಲೂನಿಯಾ ಊರು ನಮ್ಮ ಶತ್ರುಗಳು. ಅವ್ರೇನಾದ್ರೂ ಬಿರುಗಾಳಿಯಿಂದ ಹಾಳಾಗೋದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ನೀನಿಲ್ಲಿಂದ ಹೋಗೋ ಹಾಗಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನಮ್ ಸರ್ದಾರ ಕೊಡ್ದೆ, ಸರ್ದಾರ ಕೊಡ್ದ್ಯಾ, ಸರ್ದಾರ ಕೊಡ್ದೇನೋ? ಹಿಡ್ಕೊಳೆ, ಹೊಡಿರಿ. ಅರೆ ವಾ, ಇವನಂತೂ ಎಷ್ಟು ಧೈರ್ಯಶಾಲಿ. ನೀನು ಈ ಕಡೆಯಿಂದ ಹೊರಗೆ ಹೊರಟೋಗು. ಆದ್ರೆ ನೀನೆನಕ್ ನಂಗೆ ಸಹಾಯ ಮಾಡ್ತಿದ್ಯಾ? ಯಾಕಂದ್ರೆ ನೀನ್ ತುಂಬಾನೇ ಧೈರ್ಯಶಾಲಿ. ಅಷ್ಟು ದೂರದಿಂದ ಯಾರಿಗೋ ಸಹಾಯ ಮಾಡಕ್ ಬಂದಿದ್ಯಾ. ಮತ್ತೆ ನಿನ್ ಹೆಸರು ನೀನು ಶಿವ ಅಂತ ಹೇಳ್ದೆ ಅಲ್ವಾ? ಯಾರಾದ್ರೂ ನಿನ್ನ ಚಿಕ್ಕ ಹುಡುಗ ಅಂತ ಹೇಳಿದ್ರೆ ನಿಂಗ್ ಬೇಜಾರಾಗತ್ತಲ್ವಾ? ಅಯ್ಯೋ ಇಲ್ಲ ಇಲ್ಲ, ನೀನ್ ನನ್ನ ಮಗು ಅಂತ ಕರಿಬಹುದು. ಆದ್ರೆ ಯಾವಾಗ ಕೆಟ್ಟ ವ್ಯಕ್ತಿಗಳು ನನ್ನನ್ನ ಮಗು ಅಂತ ಕರೀತಾರೋ ಅವಾಗ ನನಗ್ ತುಂಬಾ ಕೋಪ ಬರುತ್ತೆ. ನೀನ್ ಕರಿಬಹುದು. ಇಲ್ಲ, ನಾನು ನಿನ್ನ ಶಿವ ಅಂತಾನೆ ಕರಿತೀನಿ. ಈಗ ಬೇಗ ಹೊರಟೋಗು, ನೀನು ತಡ ಆಗ್ತಾ ಇದೆ ಅಲ್ವಾ? ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಈ ಹೂವ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಆ ಹುಡುಗ ಶಿವ ಓಡ್ತಾ ಇದ್ದಾನೆ. ಶಿವ 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 ಶಿವ. ಶಿವ, ಬಿರುಗಾಳಿ ಟ್ರ್ಯಾಕ್ ಚೇಂಜ್ ಮಾಡ್ಬಿಟ್ಟಿದೆ. ಅದೀಗ ಇನ್ನು ಬೇಗ ಹೋಗುತ್ತೆ. ಏನಾದ್ರೂ ಮಾಡು ಬೇಗ. ನೀನಿನ್ನು ದೂರ ಇದೆಯಾ? ಓಕೆ ರೇವಾ. ಯಾರ್ ನೀನು? ಮತ್ತೆ ಇಲ್ಲಿಗೆ ಯಾಕೆ ಬಂದಿದೀಯಾ? ನನ್ನ ಹೆಸರು ಶಿವ. ನಾನು ವೇದ ಸಿಟಿಯಿಂದ ಬಂದಿರೋದು. ಮತ್ತೆ ತುಂಬಾ ಮಾತಾಡೋದಕ್ಕೆ ಸಮಯ ಇಲ್ಲ. ನೀವು ಬೇಗ ಈ ಜಾಗನ ಖಾಲಿ ಮಾಡಿ ಬೆಟ್ಟದ ಹಿಂದೆ ಬಚ್ಚಿಟ್ಕೊಳ್ಬೇಕು. ನಿಮ್ಮೂರ್ಗೆ ಒಂದು ಬಿರುಗಾಳಿ ಬರ್ತಾ ಇದೆ. ಆ ಹೂ ನೋಡಿ, ಅದು ಕರುಪ ಊರ್ನಲ್ಲಿ ಮಾತ್ರ ಬೆಳೆಯೋದು. ಇವನು ದುಶ್ಮನ್ ಊರಿಂದ ಬಂದಿದ್ದಾನೆ. ಇವನು ದುಶ್ಮನ್ಗಳ ವ್ಯಕ್ತಿ. ಇವನ ವಿಚ್ಚೆ ನಾವು ಈ ಊರನ್ನ ಬಿಟ್ಟು ಹೋಗ್ಬೇಕು, ಮತ್ತೆ ಕರುಪನವರು ಈ ಊರನ್ನ ಬಂದು ಆಕ್ರಮಣ ಮಾಡ್ಕೋಬೇಕು ಅಂತ. ಏನಂತ ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಮಾತಾಡೋದಕ್ಕೆ ಟೈಮ್ ಇಲ್ಲ. ಎಲ್ಲರೂ ಹೊರಡಿ ಬೇಗ. ನಾನ್ ನಿನ್ನ ಇಚ್ಛೆನ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗೋದಕ್ಕೆ ಬಿಡೋದಿಲ್ಲ. ಜೈ ಹೋ 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 ಜೈ ಹೋ. ಇಲ್ಲಿಂದ ಕೂಡಲೇ ಹೊರಟು. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಇವನು ನಮ್ಮ ಮೇಲೆ ದಾಳಿ ಮಾಡ್ತಿದ್ದಾನೆ. ಇವನು ಜಾದುಗಾರ ಇರ್ಬೇಕು. ಯಾವ ಜಾದುಗಾರ ಕೂಡ ಅಲ್ಲ. ಈ 2 ಬ್ಯಾಗ್ ಅಲ್ಲಿ 2 ಸಪರೇಟ್ ಪೌಡರ್ ಇರುತ್ತೆ. ಇವೆರಡು ಮಿಕ್ಸ್ ಆದಾಗ ಹೀಗೆ ಬೆಂಕಿ ಬರುತ್ತೆ, ಗೊತ್ತಾಯ್ತಾ? ಇದೆಲ್ಲ ಏನು ಜಾದುನೂ ಅಲ್ಲ, ಮತ್ತೆ ಮೇಲಿರುವಂತಹ ದೇವ್ರು ಕೊಟ್ಟಿರೋ ವರ ಕೂಡ ಅಲ್ಲ. ಇವು 2 ಸಪರೇಟ್ ಕೆಮಿಕಲ್ಗಳು ಅಷ್ಟೇ. ಶಿವ, ಬೇಗ ಮಾಡು. ಟೊರ್ನೆಡೋ ನಿನ್ ಹತ್ರನೇ ಬರ್ತಾ ಇದೆ. ಬೇಗ ಏನಾದ್ರೂ ಮಾಡು. ಈಗ ಸಮಯ ಹಾಳು ಮಾಡ್ಬೇಡ. ಬೇಗ ಅಲ್ಲಿಂದ ಹೊರಟು ಹೋಗು ಶಿವ. ಟೈಮ್ ಇಲ್ಲ.
ಬಿರುಗಾಳಿ ತುಂಬಾನೇ ಹತ್ರ ಬಂದ್ಬಿಟ್ಟಿದೆ. ನೀವು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಿ ಇಲ್ಲಿಂದ. ಇವನ್ ಮಾತನ್ನ ಕೇಳಬೇಡಿ, ಈತ ಶತ್ರುವಿನ ವ್ಯಕ್ತಿ. ಅಲ್ಲಿ ನೋಡಿ, ಆಕಾಶದಲ್ಲಿ ಎಲ್ಲಾ ಪಕ್ಷಿಗಳು ಹಾರ್ ಹೋಗ್ತಿದಾವೆ. ಮತ್ತೆ ಧೂಳು ಕೂಡ ಎಷ್ಟೊಂದು ಬರ್ತಿದೆ ನೋಡಿ. ಬೇಗ ಓಡಿ ನೀವೆಲ್ಲ. ಇವನು ಸರಿಯಾಗಿ ಹೇಳ್ತಿದ್ದಾನೆ. ಹಕ್ಕಿಗಳು ನಮಗೆ ಅಪಾಯದ ಸೂಚನೆಯನ್ನ ಕೊಡ್ತಾ ಇವೆ. ಬೇಗ ನಡೀರಿ. ಶಿವ, ನನ್ನನ್ನು ಕ್ಷಮಿಸ್ಬಿಡು. ನಿನ್ನನ್ನು ಸಾಧಾರಣ ಅನ್ಕೊಂಡ್ಬಿಟ್ಟಿದ್ದೆ. ಧನ್ಯವಾದ ಶಿವ, ನೀನು ನಮ್ಮೆಲ್ಲರನ್ನು ಉಳಿಸ್ಬಿಟ್ಟೆ. ನಾವಿಲ್ಲಿ ಜಗಳ ಮಾಡೋದಕ್ ಬಂದಿಲ್ಲ, ಸ್ನೇಹ ಬೆಳೆಸೋದಕ್ ಬಂದಿದ್ದೀವಿ. ಶಿವ ಅಷ್ಟು ದೂರದಿಂದ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅಂದ್ಮೇಲೆ ನಾವು ಪಕ್ಕದವರು. ನಾವ್ಯಾಕೆ ಶತ್ರುಗಳಾಗೆ ಇರಬೇಕು ಹೇಳಿ? ನಾವೆಲ್ಲರೂ ಸ್ನೇಹಿತರಾಗಿ ಇರಬಹುದಲ್ವಾ? ಶಿವ